ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಸ್ನೇಹಿತರೆ, ಜೀವನ ದರ್ಶನ ಅನ್ನುವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಂದಿನ ವಿಷಯ ಹಣ ಮಾಡೋದ್ರ ಬಗ್ಗೆ, ಕೀರ್ತಿ, ಯಶಸ್ಸು. ಸ್ನೇಹಿತರೆ, ಸಾಕಷ್ಟು ಜನ ಪ್ರತಿಯೊಬ್ಬರಿಗೂ ಹಣವಂತನಾಗಬೇಕು ಅಂತ ಬಹಳ ಆಸೆ. ಏನಂದ್ರೆ ಹಣದಿಂದ ಎಲ್ಲವನ್ನ ಕೊಂಡುಕೊಳ್ಬಹುದು ಅನ್ನೋದು ಅವನ ಒಂದು ಅಜ್ಞಾನದ ದೃಷ್ಟಿಕೋನ. ಅದು ಜ್ಞಾನದ ದೃಷ್ಟಿಕೋನ ಅಲ್ಲ, ಅಜ್ಞಾನದ ದೃಷ್ಟಿಕೋನ. ನೋಡುವುದು ಬೇರೆ, ದೃಷ್ಟಿಸೋದು ಬೇರೆ. ಆದರೆ ಅಜ್ಞಾನ ದೃಷ್ಟಿಯಲ್ಲಿ ನೋಡೋದಿಲ್ಲ, ಅವನು ಅಜ್ಞಾನದಿಂದ ದೃಷ್ಟಿಸ್ತಾನೆ. ಹಣವಂತನಿಗೂ ಶ್ರೀಮಂತನಿಗೂ ಮೂಲವಾದ ವ್ಯತ್ಯಾಸ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಹಣವಂತ ಅಂತಂದ್ರೆ ಇರೋ ದುಡ್ಡನ್ನ ನಿಧಾನವಾಗಿ ಖರ್ಚು ಮಾಡ್ತಾ ಇರ್ತಾನೆ, ಇವನು ಹಣವಂತ. ಶ್ರೀಮಂತ ಅಂತಂದ್ರೆ ಇರೋ ದುಡ್ಡನ್ನ ನಿಧಾನವಾಗಿ ಅಧಿಕವಾಗಿ ಮಾಡ್ತಾ ಇರ್ತಾನೆ, ಇವನು ಶ್ರೀಮಂತ. ಆದರೆ ಈ ಎರಡರ ವ್ಯತ್ಯಾಸಗಳು ಗೊತ್ತಿಲ್ಲದೇನೆ ಮನುಷ್ಯ ನಾನು ಹಣವಂತನಾಗಬೇಕು. ಅದೆಲ್ಲ ಇರಲಿ. ಮೊದಲನೇದಾಗಿ ಇಂದಿನ ವಿಷಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಮಾಹಿತಿಗಳನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ನನ್ನ ಅನುಭವಗಳು. ನಾನು ಕೂಡ ಒಂದು ಕಾಲದಲ್ಲಿ ನಮ್ಮ ಗುರುಗಳು ಸಿಕ್ಕೋದಕ್ಕಿಂತ ಮುಂಚೆ 2003ನೇ ಇಸ್ವಿಗಿಂತ ಮುಂಚೆ ನಾನು ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು ಅಂತ ಬಹಳಷ್ಟು ಶತಪ್ರಯತ್ನ ಮಾಡ್ತಾ ಇದ್ದೆ. ಆ ದುಡ್ಡು ಮಾಡೋ ಹಾದಿ ಗೊತ್ತಿಲ್ಲ, ಹೇಗೆ ಹಣ ಬರುತ್ತೆ ನಮ್ಮ ಬಳಿ ಅದು ಗೊತ್ತಿಲ್ಲ. ಒಮ್ಮೆ ಗುರುಗಳು ಸಿಕ್ಕದ ನಂತರ ಹೀಗೆ ದಿನನಿತ್ಯ ಆಧ್ಯಾತ್ಮಿಕ ವಿಚಾರಗಳನ್ನು ತಿಳ್ಕೊಳ್ಬೇಕಾದ್ರೆ ಅವರು ಹಣವಂತರ ಬಗ್ಗೆನೇ ಹೆಚ್ಚಾಗಿ ನಾನು ಮಾತಾಡ್ತಾ ಇದ್ದೆ, ಶ್ರೀಮಂತಿಕೆ ಬಗ್ಗೆ ಮಾತಾಡ್ತಾ ಇದ್ದೆ. ಅದನ್ನು ಅವರು ಒಮ್ಮೆ ನನಗೆ ಅತ್ಯದ್ಭುತವಾಗಿ ಮನಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ನೆಲೆ ಹೂರುವ ಹಾಗೆ ಕೆಲವೊಂದು ವಿಚಾರಗಳನ್ನು ತಿಳಿಸಿದರು. ಈಗ ನಿಮಗೆ ಪ್ರಪಂಚದ ದೊಡ್ಡ ಶ್ರೀಮಂತ, ಅತಿ ದೊಡ್ಡ ಶ್ರೀಮಂತ, ಅಗರ್ಭ ಶ್ರೀಮಂತ ಯಾರು ಅಂತಂದ್ರೆ ಎಲಾನ್ ಮಸ್ಕ್ ಅಂತ ಸಾಕಷ್ಟು ಜನ ಹೇಳ್ತಾರೆ. ಖಂಡಿತವಾಗಿ ನಮ್ಮ ಭಾರತದ ಶ್ರೀಮಂತರ ಪಟ್ಟಿಯಲ್ಲಿ ಅಂಬಾನಿ, ಟಾಟಾ ಗ್ರೂಪ್, ಅದಾನಿ ಮತ್ತೆ ಸುಮಾರು ಜನ, ಒಂದು 100 ಜನದ ಮೇಲೆ ಇದ್ದಾರೆ ಶ್ರೀಮಂತರು. ಇವರೆಲ್ಲರೂ ಇವತ್ತು ಬರ್ತಾರೆ ಮತ್ತೆ ರೀಪ್ಲೇಸ್ ಆಗ್ತಾರೆ, ಬೇರೆ ಯಾರೋ ಬರ್ತಾರೆ. ಒಂದು ಕಾಲದಲ್ಲಿ ವಾರನ್ ಬಫೆಟ್ ಇದ್ದ, ಅದಾದ್ಮೇಲೆ ಮೈಕ್ರೋಸಾಫ್ಟ್ ಆತ ಬಂದ, ಅದಾದ್ಮೇಲೆ ಜಾಬ್ ಬೆಜಾಸ್ ಆಪಲ್ ಕಂಪ್ನಿ ಮಾಲೀಕ ಅಥವಾ ಅಮೆಜಾನ್ ಮಾಲೀಕ, ಯಾರೋ ಒಬ್ರೊಬ್ಬರು ಹಿಂದೆ ಮುಂದೆ ಆಗ್ತಾ ಇರ್ತಾರೆ. ಆದರೆ ಇವ್ರನ್ನೆಲ್ಲರೂ ಸಮಾಜ ಮರ್ತೋಗ್ಬಿಡುತ್ತೆ, ಶಾಶ್ವತವಾಗಿರೋದಿಲ್ಲ. ನಿಜವಾಗ್ಲೂ ನೀನು ದುಡ್ಡು ಮಾಡಬೇಕು ಅನ್ನೋದನ್ನು ಬಿಟ್ಟು ಕೀರ್ತಿ ಗಳಿಸ್ಬೇಕು. ಯಾವ ರೀತಿ ಅಂತಂದ್ರೆ 200 ವರ್ಷಗಳಾದರೂ ವಿವೇಕಾನಂದರನ್ನ ನಾವು ನೆನೆಸ್ಕೊಳ್ತೀವಿ. ಬುದ್ಧ 5000 ವರ್ಷಗಳು ಕಳೆದಿದೆ, ನೆನೆಸ್ಕೊಳ್ತೀವಿ. ಬಸವಣ್ಣ 11ನೇ ಶತಮಾನ, ಬಸವಣ್ಣನನ್ನು ನಾವು ನೆನೆಸ್ಕೊಳ್ತೀವಿ. ಸರ್ವಜ್ಞ. ಯಾರ್ಯಾರು ಮಹಾತ್ಮರಿದ್ದಾರೆ, ದಾಸ ಪರಂಪರೆ, ಪುರಂದರದಾಸರು, ಕನಕದಾಸರು, ಇವತ್ತು ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಂತಹವರು, ಜ್ಞಾನವನ್ನು ಹಂಚುವಂಥವ್ರು, ಧಾರ್ಮಿಕತೆಯನ್ನು ಬೆಳೆಸ್ತಂಥವ್ರು, ಆಧ್ಯಾತ್ಮಿಕವಾಗಿ ಬದುಕಂತಹ ವ್ಯಕ್ತಿಗಳು, ಇವರೆಲ್ಲ ಸಾವಿರಾರು ವರ್ಷಗಳು, ಹೆಚ್ಚು ಕಡಿಮೆ ಸೂರ್ಯ ಚಂದ್ರ ಇರೋವರೆಗೂ ಇವರು ಅಜರಾಮರವಾಗಿರ್ತಾರೆ. ನನ್ನ ಗುರುಗಳು ಯಾವತ್ತೂ ಈ ಒಂದು ಚಿಂತನೆಯನ್ನ ನನ್ನ ಎದುರಿಗೆ ಪ್ರಸ್ತಾವನೆ ಮಾಡಿದ್ರು, ಅವತ್ತಿಂದ ನಾನು ಹಣ ಮಾಡಬೇಕು, ದುಡ್ಡು ಮಾಡಬೇಕು ಅನ್ನೋದು ತಲೆಯಿಂದ ಆಚೆ ಹೋಗ್ಬಿಡ್ತು. ಖಂಡಿತವಾಗ್ಲೂ ಕೆಲವರು ಹಣದಿಂದ ಹೋಗ್ತಾರೆ, ಶ್ರೀಮಂತಿಕೆಯಿಂದ ಹೋಗ್ತಾರೆ. ಖಂಡಿತವಾಗ್ಲೂ ದಕ್ಕತ್ತೆ. ಸಾಕಷ್ಟು ಯುವಕರು ಕೇಳುವಂತಹ ಪ್ರಶ್ನೆ, ದುಡ್ಡು ಮಾಡೋದು ಹೇಗೆ, ಹೆಸರು ಮಾಡೋದು ಹೇಗೆ ಅಂತ. ಖಂಡಿತವಾಗ್ಲೂ ದುಡ್ಡು ಮಾಡಲೇಬೇಕು ಅಂತ ಪಣ ತೊಟ್ಟವನು, ಛಲ ಇರೋನ್ಗೆ, ಹಠ ಇರೋನ್ಗೆ ಖಂಡಿತವಾಗ್ಲೂ ದುಡ್ಡು ಸಿಕ್ಕೇ ಸಿಗುತ್ತೆ. ಹೆಸರು ಮಾಡಬೇಕು ಅಂತವನು ಯಾವುದೋ ಒಂದು ರೂಪದಲ್ಲಿ, ನಕಾರಾತ್ಮಕವಾದರೂ ಸರಿ, ಸಕಾರಾತ್ಮಕವಾದರೂ ಸರಿ, ಕ್ರಿಯಾತ್ಮಕವಾದರೂ ಸರಿ, ಸೃಜನಾತ್ಮಕವಾದರೂ ಸರಿ, ಹೆಸರು ಮಾಡೇ ಮಾಡ್ತಾನೆ. ಆದರೆ ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು ಅಂತ ಹೊರಟಂತ ಯಾರ್ಯಾರು ಇರ್ತಾರೆ, ಇದು ಎರಡಕ್ಕಿಂತನೂ ಕೆಲಸ ಮಾಡಬೇಕು ಅಂತ ಹೊರಡಿ. ಖಂಡಿತವಾಗ್ಲೂ ನಿಮ್ಮ ಹಿಂದೆ ದುಡ್ಡು ಬರುತ್ತೆ, ಹೆಸರು ಕೂಡ ಬರುತ್ತೆ. ಕೆಲಸ, ಕಾರ್ಯಗಳು, ಕ್ರಿಯೆಗಳು, ಕರ್ಮಗಳು, ಕೆಲಸಗಳು ಇದೆಲ್ಲ ಒಂದೇನೆ. ಅಲ್ಪ ಸ್ವಲ್ಪ ವ್ಯತ್ಯಾಸಗಳಿದ್ದಾವೆ. ಎಲ್ಲ ಒಂದೇ ತಾಯಿ ಮಕ್ಕಳು ಅಂತ ತಿಳ್ಕೊಳ್ಳಿ. ಹೆಚ್ಚಾಗಿ ಕೆಲಸ ಮಾಡಿ, ಆಕ್ಷನ್ನಲ್ಲಿ ನಂಬಿಕೆ ಇಡಿ. ಪಾಸಿಟಿವಿಟಿ ನಿಮಗೆ ನಯಾ ಪೈಸಕ್ಕೆ ಉಪಯೋಗ ಇಲ್ಲ. ಕೇವಲ ಪಾಸಿಟಿವ್ ವಿತ್ ಆಕ್ಷನ್ ಮಾಡಿದ್ದು ಮಾತ್ರ
ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಅದು ಚಲಾವಣೆಗೆ ಬರ್ತದೆ. ಯಾವಾಗ ಎರಡೂ ಬದಿಯಲ್ಲೂ ಕೇವಲ ಹೆಡ್ಡೆ ಇದೆ, ಟೈಲೇ ಇದೆ, ಆ ನಾಣ್ಯಗಳು ಚಲಾವಣೆಗೆ ಬರೋದಿಲ್ಲ. ಅದನ್ನು ಕೇವಲ ಮೋಸ ಮಾಡಿ ಕತ್ಲಲ್ಲಿ ಅದನ್ನು ಚಲಾವಣೆಗೆ ಮಾಡಬಹುದೇ ಹೊರತು ನೈಜವಾಗಿ ಧೈರ್ಯದಿಂದ ಆತ್ಮಸ್ಥೈರ್ಯದೊಂದಿಗೆ ನಾವು ಅದನ್ನು ಚಲಾವಣೆಗೆ ತರೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅದು ಕಳ್ಳತನದ ಒಂದು ಮಾರ್ಗ. ಆದ್ದರಿಂದ ಪಾಸಿಟಿವ್ ವಿತ್ ಆಕ್ಷನ್ ಇದು ಬಹಳ ಬಹಳ ಕೆಲಸ ಮಾಡುತ್ತೆ. ಕೆಲಸ ಮಾಡಿ ಆ ಕೆಲಸದಲ್ಲಿ ಮತ್ತೊಬ್ಬರಿಗೆ ಅನುಕೂಲವಾಗುವಂತಹ ಕೆಲಸಗಳನ್ನು ಆಯ್ಕೆ ಮಾಡಿ. ಎಷ್ಟೊಂದು ವೃತ್ತಿಗಳಿದೆ ಪ್ರಪಂಚದಾದ್ಯಂತ. ಹಣ ಮಾಡೋದಕ್ಕೋಸ್ಕರ, ಹೆಸರು ಮಾಡೋದಕ್ಕೋಸ್ಕರನೂ ಬಹಳಷ್ಟು ವೃತ್ತಿಗಳಿದೆ. ಆದರೆ ಕೆಲವೊಂದು ವೃತ್ತಿಗಳು ಹೇಗಿರ್ತವೆ ಅಂದರೆ ಅದು ಕೇವಲ ವೃತ್ತಿ ಅಲ್ಲ, ಕಾಯಕವಾಗಿರ್ತಾರೆ. ಆ ಕಾಯಕವನ್ನಾಗಿ ಮಾಡಿಸ್ಕೊಂಡಾಗ ಅದು ಜನರಿಗೆ ಸಹಾಯವಾದರೆ, ನಿಸರ್ಗದತ್ತವಾಗಿ ನೈಜವಾಗಿ ಸಹಾಯಕ್ಕೆ ಬಂದರೆ ಅಂತಹ ವ್ಯಕ್ತಿಗಳು ನಿಸರ್ಗನೇ ಅವರನ್ನ ಸೂರ್ಯಚಂದ್ರರು ಇರೋವರೆಗೂ ಅವರನ್ನು ಅಜರಾಮರವಾಗಿಟ್ಟಿರೋದಕ್ಕೆ ನಿಸರ್ಗ ಸಹಾಯ ಮಾಡುತ್ತೆ. ಆದ್ದರಿಂದ ಧಾರ್ಮಿಕವಾದಂತಹ ಕೆಲವೊಂದು ಕಾಯಕಗಳನ್ನು ಅಥವಾ ನೀವು ವ್ಯಾಪಾರ ವ್ಯವಹಾರದಲ್ಲಿ ಇದ್ರೂ ಕೂಡ ನೀವು ಮಾಡುವಂತಹ ಕೆಲಸ ಇಡೀ ಸಮಾಜಕ್ಕೆ ಅಥವಾ ಮನುಕುಲಕ್ಕೆ ಅದರಿಂದ ಅತ್ಯದ್ಭುತವಾದ ಅನುಕೂಲಗಳು, ಅತ್ಯವಶ್ಯಕತೆಗಳನ್ನು ಪೂರೈಸೋದಕ್ಕೆ ಮಾಡುವಂಥದ್ದು ಏನೇನಿದೆ ಇದೆಲ್ಲವೂ ಅಜರಾಮರ. ಆದ್ದರಿಂದ ಇವತ್ತು ನಾವು ಸೂರ್ಯಚಂದ್ರರನ್ನು ಸೂರ್ಯ ನಮಸ್ಕಾರ ಮಾಡ್ತೀವಿ, ಸೂರ್ಯ ದೇವ ಅಂತ ಕರಿತೀರಿ, ಸೂರ್ಯ ಟೆಂಪಲ್ಗಳನ್ನು ನಿರ್ಮಿಸ್ತೀರಿ. ಅದೇ ಸೂರ್ಯನನ್ನು ನೋಡಬೇಕಾದ್ರೆ ಬೆಳಿಗ್ಗೆನೇ ನಾವು ಕಾಯಬೇಕಿತ್ತು, 24 ಗಂಟೆವರೆಗೂ ಕಾಯಬೇಕು. ಆದರೆ ಇವತ್ತು ಒಂದು ಬಲ್ಪನ್ನು, ಸೂರ್ಯನ ಬೆಳಕಿನಷ್ಟೇ ಪ್ರಕಾಶಮಾನವಾಗಿ ಬೆಳಕು ಕೊಡುವಂತಹ ಬಲ್ಪನ್ನು ಕಂಡುಹಿಡಿದಿರ್ತಾರೆ. ಅವರನ್ನು ನಾವು ಇವತ್ತು ನೆನೆಸ್ಕೊಳ್ತೀವಿ. ಬದುರುಗಡೆ ಕುಂತ್ಕೊಂಡು ಇವತ್ತು ನಿಮ್ಮನ್ನು ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ, ಟಿವಿಲಿ ನೋಡ್ತಾ ಇದ್ದೀರಾ. ನಾನು ಇದಕ್ಕೆ ಸಮಾಜಕ್ಕೊಂದು ಅನುಕೂಲ ಮಾಡಿಕೊಟ್ಟಂತಹ ವ್ಯಕ್ತಿಗಳು ಇವರೆಲ್ಲ. ಇವರನ್ನ ನಾವು ಮೊಬೈಲ್ ಕಂಡಿಡಿದವರು, ಲ್ಯಾಪ್ಟಾಪ್ ಕಂಡಿಡಿದವರು, ಟಿವಿ ಕಂಡಿಡಿದವರು, ಈ ಒಂದು ಮಾಧ್ಯಮಗಳನ್ನು ಕಂಡಿಡಿದವರು, ಇವರೆಲ್ಲರೂ ಕೂಡ ಖಂಡಿತವಾಗ್ಲೂ ಅಜರಾಮರ. ಇವರು ಶಾಶ್ವತವಾಗಿ ಇವರಿಂದ ವಿಜ್ಞಾನ ತಂತ್ರಜ್ಞಾನ ಬೆಳಿತಾನೇ ಇರ್ತದೆ. ಆದರೂ ಕೂಡ ಕೆಲವೊಂದು ಕೆಲಸಗಳು ಆ ಕಾಯಕಕ್ಕೆ ಎಷ್ಟು ಮಹತ್ವ ಸಿಗುತ್ತೆ ಅಂತಂದರೆ ಅವಕ್ಕೆ ಸಾವೇ ಇಲ್ಲ. ಅಂತಿಮದವರೆಗೂ, ಭೂಮಂಡಲ ಇರುವವರೆಗೂ ಅದು ಪ್ರಚಲಿತದಲ್ಲಿರುತ್ತೆ. ಅಂಥ ಕೆಲವೊಂದು ಕೆಲಸಗಳನ್ನು ನಾವು ಮಾಡೋದಕ್ಕೆ ಪ್ರಯತ್ನಿಸ್ಬೇಕು. ನಮ್ಮ ಹೃದಯದಲ್ಲಿ ಇಬ್ಬರು ಮಾತ್ರ ನೆಲೆಸ್ತಾರೆ. ಯಾರವರು ಅಂದರೆ ನಾವು ಬಹಳವಾಗಿ ಪ್ರೀತಿಸುವಂಥ, ನಂಬುವವರು. ಅವ್ರ ಮೇಲೆ ನಮಗೆ ನಂಬಿಕೆ ವಿಶ್ವಾಸ ಹೇರಳವಾಗಿದೆ, ಗೌರವ ಇದೆ. ಆದ್ದರಿಂದ ಅಂಥವ್ರು ಮಾತ್ರ ಇರ್ತಾರೆ. ಇಲ್ಲ ಅಂದರೆ ನಾವು ಇನ್ನೊಬ್ಬರನ್ನ ದ್ವೇಷಿಸ್ತೀರಿ, ಬೈಕೊಳ್ತೀರಿ, ಆಡ್ಕೊಳ್ತೀರಿ, ಅವ್ರನ್ನ ಹೀಯಾಡಿಸ್ತಾ ಇರ್ತೀರಿ, ಅವಮಾನಿಸ್ತೀರಿ. ಇವರು ಮಾತ್ರನೇ, ಇವರಿಬ್ಬರು ಹೃದಯದಲ್ಲಿ ನೆಲೆಸುವರು. ಆದ್ದರಿಂದ ಕೆಟ್ಟ ಕೆಲಸಗಳು ಮಾಡೋರ್ನು ನಾವು ಹೆಸರನ್ನು ಬಳಸ್ತೀವಿ. ವೀರಪ್ಪನ್, ಸದ್ದಾಂ ಹುಸೇನ್, ಸೊ ಈ ರೀತಿ ಮಾಡ್ದ, ಹಿಟ್ಲರ್, ಎಲ್ಲರನ್ನು ಕೊಂದ, ಪ್ರತಿಯೊಬ್ಬರು ಬಾಯಲ್ಲೂ ಬಂದೇ ಬರ್ತದೆ. ಅವರನ್ನು ಕೂಡ ನೆನೆಸ್ಕೊಳ್ತೀರಿ. ಅವರು ಕಂತ್ರಿ ಕೆಲಸಗಳನ್ನು ಮಾಡಿದಂಥವ್ರು, ಸಮಾಜಕ್ಕೆ ಘಾತಕರು ಅವರೆಲ್ಲ. ಆದ್ದರಿಂದ ಅಂಥವ್ರನ್ನೂ ನೆನೆಸ್ಕೊಳ್ತೀರಿ. ಆದರೆ ಅವ್ರಿಗೆ ಒಳ್ಳೆಯ ಭಾವನೆಯಲ್ಲಿ ನಾವು ನೆನೆಸ್ಕೊಳ್ಳೋದಿಲ್ಲ. ಆದರೆ ಬಸವಣ್ಣನ ಹೆಸರು ಕೇಳಿದ ತಕ್ಷಣವೇ ನಮ್ಮ ಒಳಗಡೆ ಹೃದಯದಲ್ಲಿ ಒಂದು ಹೂವು ಅರಳುತ್ತೆ. ಏನೋ ಒಂದು ರೀತಿ ನಮಗೆ ಸ್ನಾನ ಮಾಡ್ದಂಗೆ ಅನುಭವ ಆಗುತ್ತೆ, ನನಗೆ ವೈಯಕ್ತಿಕವಾಗಿ. ಬಟ್ ಬೇರೆಯವ್ರಿಗೆ ಯಾವ ರೀತಿ ಗೊತ್ತಿಲ್ಲ. ಕನಕದಾಸರು, ಪುರಂದರದಾಸರು ಅಂದರೆ ಕೀರ್ತನೆಗಳು ನೆನಪು ಬರ್ತವೆ. ಶಂಕರಾಚಾರ್ಯರು ಅಂದರೆ ನಮ್ಮ ಧರ್ಮ ಪ್ರಚಾರಕರು. ಎಷ್ಟು ಧರ್ಮ ಅಂದರೆ ಏನು ಅಂತ ಹೇಳಿಕೊಟ್ಟಂತಹ ಮಹಾತ್ಮರು. ಇಬ್ಬರ ಬುದ್ಧ. ಇವತ್ತು ಭೂಮಂಡಲದಲ್ಲಿ ಎಷ್ಟು ರಾಜ್ಯಗಳಿವೆ, ಎಲ್ಲ ರಾಜ್ಯಗಳು, ರಾಷ್ಟ್ರಗಳಲ್ಲಿ ಬುದ್ಧನ ಒಂದು ವಿಗ್ರಹಗಳನ್ನು ಇಟ್ಟಿರ್ತಾರೆ. ದೇವತೆಗಳಿಗಿಂತನೂ ಅತ್ಯಮೂಲ್ಯವಾಗಿ ಆತನನ್ನ ನಾವು ನೋಡಬಹುದು. ಫೋಟೋ ರೂಪದಲ್ಲಿ, ಮೂರ್ತಿ ರೂಪದಲ್ಲಿ. ಎಲ್ಲರೂ ಕೂಡ, ಯಾವುದೇ ಮತದವರು ಕೂಡ ಆತನ ಒಂದು ಮೂರ್ತಿ ವಿಗ್ರಹವನ್ನು ಇಟ್ಕೊಂಡಿರ್ತಾರೆ. ಯಾತಕ್ಕೋಸ್ಕರ? ಸೊ ನಿಜವಾಗ್ಲೂ ಜ್ಞಾನಕ್ಕೆ ಇರುವಂತಹ ಮಹತ್ವ, ಆ ಜೀವನದ ಹಾದಿಯನ್ನ ನಾವು ಯಾವ್ಯಾವ ರೀತಿ ಏನನ್ನ ಮಾಡಬಾರ್ದು, ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟುವಂಥವ್ರು ನಿಜವಾಗ್ಲೂ ಪ್ರಪಂಚಕ್ಕೆ ಸೂರ್ಯ ಚಂದ್ರರಿದ್ದಂಗೆ 2 ಕಣ್ಣುಗಳಿದ್ದಂಗೆ. ಮನುಷ್ಯನಿಗೆ 2 ಕಣ್ಣು ಬಹಳ ಮುಖ್ಯ. ಅದೇ ರೀತಿ ಕೆಲವೊಬ್ಬರು ವ್ಯಕ್ತಿಗಳು, ಜ್ಞಾನಿಗಳು, ಋಷಿಮುನಿಗಳು, ಸಾಧು ಸಂತರು, ದಾಸರು, ಶರಣರು, ಇವರೆಲ್ಲರೂ ಕೂಡ ಆಸ್ತಿ ಮಾಡಿಲ್ಲ,
ಹೆಸರು ಮಾಡಿದ್ರು. ಹೆಸರು ಅಂದರೆ ಸುಮ್ಮನೆ ಏನೋ ಮಾಡ್ತಾ ಮಾಡಿಲ್ಲ, ಧಾರ್ಮಿಕವಾಗಿ ಹೆಸರು ಮಾಡಿದ್ರು. ನಿಸರ್ಗನೇ ಗುರುತಿಸಿ ಅವ್ರಿಗೆ ಪ್ರಶಸ್ತಿ ಪುರಸ್ಕಾರಗಳನ್ನು ಕೊಟ್ಟರು. ಮನುಷ್ಯ ಕೊಡುವಂಥದ್ದು ಡಾಕ್ಟರೇಟ್ ಆಗಲಿ, ಪದ್ಮಶ್ರೀ ಆಗಲಿ, ನೊಬೆಲ್ ಪ್ರಶಸ್ತಿ ಆಗಲಿ, ಇವೆಲ್ಲ ಪ್ರಶಸ್ತಿಗಳು. ನಿಸರ್ಗ ನಾವು ಮಾಡುವಂತಹ ಕೆಲಸಗಳು, ಕಾಯಕ, ವೃತ್ತಿ, ಕರ್ಮಯೋಗವನ್ನು ಗುರುತಿಸಿ ನಿಸರ್ಗ ಕೊಡುವಂಥ ಪ್ರಶಸ್ತಿ ಪುರಸ್ಕಾರಗಳಿದೆಯಲ್ಲ, ಇದು ಸರ್ವಶ್ರೇಷ್ಠವಾದಂಥದ್ದು. ಆದ್ದರಿಂದ ನಮ್ಮ ಗುರುಗಳು ಹೇಳಿಕೊಟ್ಟಂತಹ ಮಾರ್ಗವನ್ನು, ನನ್ನ ಅನುಭವಗಳನ್ನು, ನೀವು ಕೇಳುವಂತಹ ಪ್ರಶ್ನೆಗಳನ್ನು ದಿನದ ವಿಷಯವನ್ನಾಗಿ ಜೀವನ ದರ್ಶನ ಕಾರ್ಯಕ್ರಮದಲ್ಲಿ ಹೇಳ್ತಾ ಹೋಗ್ತೀನಿ. ನೀವೆಲ್ಲರೂ ಅದನ್ನು ಪ್ರತಿನಿತ್ಯ ಸಂಜೆ 7 ಗಂಟೆಗೆ ಎಲ್ಲ ಜಾಲತಾಣಗಳಲ್ಲಿ ನೀವು ಅದನ್ನು ನೋಡಬಹುದು. 1 ನಿಮಿಷದ ಒಂದು ರೀಲ್ಸನ್ನು ನೀವು ನೋಡಬಹುದು. 2 ನಿಮಿಷ, 2-3 ನಿಮಿಷಗಳು ಒಂದೊಂದು ವಿಷಯಗಳನ್ನು ಅದನ್ನು ಕೂಡ ನೋಡಬಹುದು. ನೀವು ಕೇಳಿದಂತಹ ಪ್ರಶ್ನೆಗಳಿಗೆ ನಾನು ಕೊಟ್ಟಂತಹ ಉತ್ತರಗಳನ್ನು ಕೂಡ ಬೆಳಿಗ್ಗೆ 7 ಗಂಟೆಗೆ ನೀವು ವೀಕ್ಷಣೆ ಮಾಡಬಹುದು. ನಿಮ್ಮ ಯಾವುದೇ ರೀತಿ ಸಮಸ್ಯೆಗಳಿರಲಿ, ತೊಂದರೆಗಳಿರಲಿ, ಕಷ್ಟಗಳಿರಲಿ, ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಿಮ್ಮ ಪೂರ್ವಾಪರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ಅಭಿವೃದ್ಧಿ ಸಮೃದ್ಧಿಗೊಳ್ಳಲು ನಿರಂತರವಾದ ಮಾರ್ಗದರ್ಶನವೂ ಸಹ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ನಿಮಗೆ ದಕ್ಕತ್ತೆ, ಪ್ರಾಪ್ತಿಯಾಗುತ್ತೆ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ಪ್ರಶ್ನೆಗಳನ್ನು ವಾಯ್ಸ್ ಮೆಸೇಜ್, ಟೆಕ್ಸ್ಟ್ ಮೆಸೇಜ್ ಕೂಡ ಕಳಿಸ್ಬಹುದು. ಈ ವಿಡಿಯೋವನ್ನು ನಿಮ್ಮೆಲ್ಲ ಆತ್ಮೀಯರಿಗೆ, ಸ್ನೇಹಿತರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ. ಪಾಸಿಟಿವ್ ವಿಚಾರಗಳು, ಜ್ಞಾನವನ್ನು ಹಂಚೋದ್ರಿಂದ ಮಾತ್ರ ಬೆಳೆಯುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.